ಯುವರಾಜ್ ಜಯಶೇಖರ್. ನಿಮ್ಮೆಲ್ಲರಿಗೂ ಟೈಮ್ ಟ್ರಾವೆಲ್ ಬಗ್ಗೆ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆಯಾ? ಇವಾಗ ಟೈಮ್ ಟ್ರಾವೆಲ್ ಬಗ್ಗೆ ಮಾತಾಡೋಕ್ಕೆ ನಾನು ಬಂದಿರೋದು. ಒಂದು ರಾತ್ರಿ ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ನನಗೊಂದು ಏಲಿಯನ್ ಸಿಕ್ತು. ನಂಗೆ ಏಲಿಯನ್ ಬಂದು ಒಂದು ರೋಪ್ ಕೊಡ್ತು. ಏಲಿಯನ್ ರೋಪ್ ಕೊಟ್ಬಿಟ್ಟು ನನಗೆ ಅರ್ಥಕ್ಕೆ ಟೈಮ್ ಮಾಡೋಕ್ಕೆ ಹೇಳ್ತು. ನಾನು ಅರ್ಥ ಹತ್ರ ಹೋಗಿ ರೋಪ್ನ ನೀಟಾಗಿ ಟೈಟಾಗಿ ಟೈಮ್ ಮಾಡಿ ಬಂದೆ. ಅದು ನೋಡ್ಬಿಟ್ಟು ಏಲಿಯನ್ ಏನಂತಪ್ಪ ಅಂದರೆ ಹಿಂಗಲ್ಲ ಟೈಮ್ ಮಾಡೋದು, ಒಂದು 100 ಮೀಟರ್ ಗ್ಯಾಪ್ ಇಟ್ಬಿಟ್ಟು ಟೈಮ್ ಮಾಡಬೇಕಂದು. ಅವಾಗ ನನಗೆ ಡೌಟ್ ಬಂತು, ನಾನು 100 ಮೀಟರ್ ಗ್ಯಾಪ್ ಇಟ್ಟರೆ ಅವ್ರು ಕೊಟ್ಟಿರೋ ರೋಪ್ ಅಂತ ನನಗೆ ಟೈಮ್ ಮಾಡೋಕ್ಕೆ ಸಾಕಾಗಲ್ಲ. ಬಟ್ ಅವಾಗ ನಾನು ಏಲಿಯನಿಗೆ ಕೇಳಾಗ ಏಲಿಯನ್ ಏನಂತಲ್ಲ, ನಾನು ನಿಂಗೆ ಎಕ್ಸ್ಟ್ರಾ ರೋಪು ಕೊಡ್ತೀನಿ, ಬಟ್ ನೀನು ನೀಟಾಗಿ ಟೈಮ್ ಮಾಡಬೇಕು. ಹೆಂಗೆ ಟೈಮ್ ಮಾಡಬೇಕು? ನೀನು ಜಾಸ್ತಿನೂ ರೋಪ್ ಉಳಿದಿರಬಾರ್ದು, ರೋಪ್ ಕಡಿಮೆನೂ ಆಗಿರಬಾರ್ದು. ಇವೆರಡರಲ್ಲಿ ಏನೇ ಒಂದಾದರೂ ನಾನು ನಿನ್ನ ಸಾಯಿಸ್ತೀನಿ ಅಂತ ಏಲಿಯನ್ ನನಗೆ ಹೇಳ್ತು. ನಿಮ್ಗೆ ಆನ್ಸರ್ ಏನಂತ ಕ್ಯೂರಿಯಾಸಿಟಿ ಇದೆಯಾ? ಇಟ್ ಈಸ್ ವೆರಿ ಸಿಂಪಲ್. The answer is approximately 6.28, which is nothing but 2π. ಇವಾಗ ನಾವು ಎನಿ ಸ್ಪಿರಿಕಲ್ ಆಬ್ಜೆಕ್ಟ್, ಟೆನ್ನಿಸ್ ಬಾಲ್, ಬಾಸ್ಕೆಟ್ಬಾಲ್, ಫುಟ್ಬಾಲ್ ಎಲ್ಲ ಅರ್ಥ ತಗೊಂಡ್ರೆ ಆನ್ಸರ್ ಸೇಮ್ ಬರುತ್ತೆ. ಯಾಕೆ ಸೇಮ್ ಬರುತ್ತೆ ಅಂದರೆ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ರೇಡಿಯಸ್ ಆಫ್ ದ ಅರ್ತ್ನ ನಾನು R ಅಂತ ತಗೊತೀನಿ, ಲೆಂತ್ ಆಫ್ ದ ರೋಪ್ನ 2πr ಅಂತ ತಗೊತೀನಿ. ಇವಾಗ ನಾವು ಸಪೋಸ್ 1 ಮೀಟರ್ ನಾವು ರೇಡಿಯಸ್ ಇನ್ಕ್ರೀಸ್ ಮಾಡ್ತೀರಾ ಅಂದರೆ ಅವಾಗ ಏನಾಗುತ್ತೆ ಅಂದರೆ 2πr+1 ಆಗುತ್ತೆ. ಇವಾಗ ನಾವು ಎಕ್ಸ್ಟ್ರಾ ಲೆಂತ್ನ ಕಟ್ ಮಾಡೋಣ, ವಿಚ್ ಇಸ್ 2πr+1 ಮೈನಸ್ 2πr. ಇವಾಗ ಇದನ್ನ ಇಕ್ವೇಟ್ ಮಾಡಿದ್ರೆ ನಿಮ್ಗೆ ಹೆಂಗೂ ಆನ್ಸರ್ 2π ಬರುತ್ತೆ. ಸೊ ಯಾವಾಗಲೂ ಎಲ್ಲ ಕೇಸಸಲ್ಲೂ ಆನ್ಸರ್ ವಿಲ್ ಬಿ 2π ಆರ್ ಅಪ್ರಾಕ್ಸಿಮೇಟ್ಲಿ 6.28. ಟೈಮ್ ಟ್ರಾವೆಲ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಇವಾಗ ನೀವು ಇಂಟರ್ಸ್ಟೆಲ್ಲಾರ್ ನೋಡಿರ್ತೀರಲ್ಲ, ಬೇರೆ ಬುಕ್ಸ್ ರೆಫರ್ ಮಾಡ್ತೀರಿ, ಬೇರೆ ಯಾಕೆ ನೀವು ಅವೆಂಜರ್ಸ್ ಇಲ್ಲಿ ಎಂಡ್ ಗೇಮ್ ನೋಡಿರ್ತೀರಲ್ಲ, ಅದು ನೋಡಿಲ್ಲ, ನಂಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ಟೈಮ್ ಟ್ರಾವೆಲ್ ಇಸ್ ನಥಿಂಗ್ ಬಟ್ ಟ್ರಾವೆಲಿಂಗ್ ಟು ಟೈಮ್. ಯು ಕ್ಯಾನ್ ಈದರ್ ಟ್ರಾವೆಲ್ ಟು ಪಾಸ್ಟ್ ಆರ್ ಯು ಕ್ಯಾನ್ ಈದರ್ ಟ್ರಾವೆಲ್ ಇನ್ ಫ್ಯೂಚರ್. ಇವಾಗ ಒಂದು ಸೈಂಟಿಸ್ಟ್ ಬಗ್ಗೆ ಮಾತಾಡೋಣ. ಸ್ಟೀಫನ್ ಹಾಕಿಂಗ್ ಅನ್ನೋ ಒಂದು ಸೈಂಟಿಸ್ಟು ಪಾರ್ಟಿ ಅರೇಂಜ್ ಮಾಡ್ತಾರೆ. ಯಾರಿಗೋಸ್ಕರ ಪಾರ್ಟಿ ಅರೇಂಜ್ ಮಾಡ್ತಾರೆ ಅಂದರೆ ಟೈಮ್ ಟ್ರಾವೆಲರ್ಸ್ಗೋಸ್ಕರ ಪಾರ್ಟಿ ಅರೇಂಜ್ ಮಾಡ್ತಾರೆ. ಅವ್ರು ಒಂದು ಪಾರ್ಟಿ ಸಪೋಸ್ ಇವತ್ತು ಪಾರ್ಟಿ ಅರೇಂಜ್ ಮಾಡಿ ಪಾರ್ಟಿ ಆಗಿ 1 ಅವರ್ ಆದಮೇಲೆ ಅವ್ರು ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ. ಯಾಕೆ ಹಂಗೆ ಕೊಡ್ತಾರೆ ಅಂದರೆ ಅವ್ರು ನೋಡಬೇಕಾಗಿರುತ್ತೆ ಪಾಸ್ಟಿಂದನೂ ಟ್ರಾವೆಲರ್ಸ್ ಬರೋಕ್ಕಾಗುತ್ತಾ ಅಂತ. ಬಟ್ ಪಾರ್ಟಿ ಎಂಡ್ ಆಗಿ 1 ಅವರ್ ಆದಮೇಲೆ ಇನ್ವಿಟೇಷನ್ ಕೊಟ್ಟಾದಮೇಲೆ ಯಾರೂ ಬರಲ್ಲ. ಇದು ಯಾವಾಗ ಯಾರೂ ಬರಲ್ಲ ಈ ಪಾರ್ಟಿಗೆ, ಆಲ್ಬರ್ಟ್ ಐನ್ಸ್ಟೈನ್ ಅನ್ನೋ ಸೈಂಟಿಸ್ಟ್ನ ಥಿಯರಿ ಪ್ರೂವ್ ಆಗುತ್ತೆ. ಅಕಾರ್ಡಿಂಗ್ ಟು ಆಲ್ಬರ್ಟ್ ಐನ್ಸ್ಟೈನ್, ಯು ಕ್ಯಾನ್ ಓನ್ಲಿ ಟ್ರಾವೆಲ್ ಟು ಫ್ಯೂಚರ್, ಯು ಕ್ಯಾನ್ ನಾಟ್ ಟ್ರಾವೆಲ್ ಟು ಪಾಸ್ಟ್. ಈ ಥಿಯರಿ ಆಲ್ಬರ್ಟ್ ಐನ್ಸ್ಟೈನ್ನ ಸ್ಟೀಫನ್ ಹಾಕಿಂಗ್ ಪಾರ್ಟಿಯಿಂದ ಪ್ರೂವ್ ಆಗುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಇಸ್ ಫೇಮಸ್ ಫಾರ್ 2 things. One is discovery of photoelectric effect and one more is theory of relativity. ಈ ಥಿಯರಿ ಆಫ್ ರಿಲೇಟಿವಿಟಿಯಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ಇನ್ನೊಂದು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಇವಾಗ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಏನು ಅಂತ ಅಂದರೆ ಇವಾಗ ಮಾತಾಡೋಣ. ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಅಕಾರ್ಡಿಂಗ್ ಟು ದಿಸ್ ಫಸ್ಟ್ ಲಾ ಏನು ಹೇಳುತ್ತಂದರೆ, ಎ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಎ ಸ್ಟೇಟ್ ಆಫ್ ರೆಸ್ಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ಸ್ ಆನ್ ಇಟ್. ಈಗ ಸಪೋಸ್ ಇವಾಗ ಈ ಲಾ ಪ್ರಕಾರ ನಾವು ಎಲ್ಲ ಬಾಡಿನ ಎಲ್ಲ ಫ್ರೇಮ್ಸ್ನ ಇನರ್ಷಿಯಾಗಿ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ಈಗ ನಾವು ಈ ರೂಮ್ ತಗೊಂಡ್ರೆ ದಿಸ್ ಇಸ್ ಅನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಈ ರೂಮ್ ರೆಸ್ಪೆಕ್ಟು ನಾನು ಕುತ್ಕೊಂಡು ನೋಡ್ತಿರೋ ನೀವು ಎಲ್ಲ ರೆಸ್ಟಲ್ಲಿದ್ದೀರಾ. ಇವಾಗ ನೆಕ್ಸ್ಟ್ ಕಾರ್ ಬಗ್ಗೆ ಮಾತಾಡೋಣ. ಇವಾಗ ಕಾರ್ ಮೂವಿಂಗಲ್ಲಿದೆ ಅಂದ ತಕ್ಷಣ ಕಾರ್ ಇಸ್ ನಾಟ್ ಇನ್ ಮೋಷನ್. ಇವಾಗ ನಾವು ಹೈವೇಲಿ ಹೋಗ್ತಿರಾಗ ಕಾರು ಸೇಮ್ ಸಪೋಸ್ 30 km/h ಸೇಮ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಅವಾಗಲೂ ಆ ಕಾರ್ನ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇದೇ ಥಿಯರಿ ಆಫ್ ಸ್ಪೆಷಲ್ ರಿಲೇಟಿವಿಟಿಯಲ್ಲಿ ಐನ್ಸ್ಟೈನ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದು. ಓಕೆ, ಇವಾಗ ಸ್ಪೀಡ್ ಆಫ್ ಲೈಟ್ ಬಗ್ಗೆ ಮಾತಾಡೋಣ. ಸ್ಪೀಡ್ ಆಫ್ ಲೈಟ್ ಇಸ್ ಕಾನ್ಸ್ಟೆಂಟ್ ಎವ್ರಿವೇರ್, ವಿಚ್ ಇಸ್ ನಥಿಂಗ್ ಬಟ್ 3 × 10⁸ m/s. ಇವಾಗ ಸ್ಪೀಡ್ ಆಫ್ ಸಪೋಸ್ ಇವಾಗ ನಾವು ಕಾರ್ ಬಗ್ಗೆ ನೋಡ್ತೀರಾ ಅಂದರೆ ಈಗ ನಾನೊಂದು ಕಾರಲ್ಲಿ ನಾನು ಡ್ರೈವ್ ಮಾಡ್ತಿದ್ದೆ, ನೀವೊಂದು ಕಾರಲ್ಲಿ ಡ್ರೈವ್ ಮಾಡ್ತಿದ್ದೀರಾ. ನನ್ನ ಕಾರೇ, ನಿಮ್ಮ ಕಾರ್ ಬಿ. ಈ ಕಾರೇ 140 km/s ಹೋಗ್ತಿದೆ, ಕಾರ್ ಬಿ ಬಂದುಬಿಟ್ಟು 20 km/s ಹೋಗ್ತಿದೆ. ಅವಾಗ ನೀವು ರಿಲೇಟಿವ್ ಸ್ಪೀಡ್ ತಗೊಂಡ್ರೆ ಎರಡು ಕಾರ್ದು 20 km/s ಆಗುತ್ತೆ. ಬಟ್ ಸ್ಪೀಡ್ ಆಫ್ ಲೈಟ್ ನಾವು ಕನ್ಸಿಡರ್ ಮಾಡಿದ್ರೆ ಹಂಗಾಗಲ್ಲ, ಬಿಕಾಸ್ ಸ್ಪೀಡ್ ಆಫ್ ಲೈಟ್ ಇಸ್ ಕಾನ್ಸ್ಟೆಂಟ್. ಎನಿ ವ್ಯಾಕ್ಯೂಮ್ ಆರ್ ಎನಿ ಮೀಡಿಯಮ್ ಇಟ್ ವಿಲ್ ಬಿ 3 × 10⁸ m/s. ದಿಸ್ ಇಸ್ ಕಾಲ್ಡ್ as ಲೆಂತ್ ಕಾಂಟ್ರಾಕ್ಷನ್ ಆ್ಯಂಡ್ ಟೈಮ್ ಡೈಲೇಷನ್. ಇವಾಗ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಬೈ ಟೈಮ್ ವೇರಿ ಆಗ್ತಾ ಹೋಗುತ್ತೆ. ಇವಾಗ ಸ್ಪೀಡ್ ಜಾಸ್ತಿ ಆಗ್ತಿರಂಗೆ ನನಗೆ ಆಬ್ಜೆಕ್ಟ್ ಸ್ಮಾಲರ್ ಆಗಿ ಕಾಣ್ತಾ ಹೋಗುತ್ತೆ, ಮತ್ತು ಟೈಮು ಕಡಿಮೆ ತಗೊಂಡಾಗ ಹೋಗ್ತಿರುತ್ತೆ. ಇದು ಹೆಂಗಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸಪೋಸ್ ನಾವು ಲೈಟ್ ಸ್ಪೀಡ್ನ ಹಾಫ್ ಸ್ಪೀಡಲ್ಲಿ ನೀವು ಓಡ್ತಾ ಇರ್ತೀರ, ಅದೇ ಟೈಮಲ್ಲಿ ನಿಮ್ಮ ಮೇಲೆ ಒಂದು ಕ್ಲಾಕ್ ಇರುತ್ತೆ. ನೀವು ಈ ಲೈಟಿನ ಹಾಫ್ ಸ್ಪೀಡಲ್ಲಿ ಓಡ್ತಿರುವಾಗ ನೀವು ಆ ಕ್ಲಾಕ್ ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಅಂದರೆ ಟೈಮ್ ಸ್ಲೋ ಆಗಿ ಮೂವ್ ಆಗ್ತಿದೆ. ಯಾಕೆ ಸ್ಲೋ ಆಗಿ ಮೂವ್ ಆಗ್ತಿದೆ ಅನಿಸುತ್ತೆ? ಬಿಕಾಸ್ ಯು ಆರ್ ಆಲ್ರೆಡಿ ಎಟ್ ಹಾಫ್ ಆಫ್ ದ ಸ್ಪೀಡ್ ಆಫ್ ಲೈಟ್. ಇವಾಗ ಟ್ವಿನ್ ಪ್ಯಾರಾಡಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ ಅರ್ತ್ ದೇರ್ ಆರ್ ಟ್ವಿನ್ ಸಿಸ್ಟರ್ಸ್. ಇಬ್ಬರದು ಏಜು 30 years ಆಗಿರುತ್ತೆ. ಅದರಲ್ಲಿ ಒಂದು ಸಿಸ್ಟರು ಸ್ಪೇಸಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ.
ಅರ್ಥಲ್ಲಿ 5 ಇಯರ್ಸ್ ಆದಮೇಲೆ ಆ ಸಿಸ್ಟರ್ ಮತ್ತೆ ಅರ್ಥಿಗೆ ವಾಪಸ್ ಬರ್ತಾಳೆ. ಬಟ್ ಅವಳ ಏಜು 32 ಇಯರ್ಸ್ ಆಗಿರುತ್ತೆ. ಬಟ್ ಮುಂಚೆಯಿಂದ ಅರ್ಥಲ್ಲಿರೋ ಟ್ವಿನ್ ಏಜು 35 ಇಯರ್ಸ್ ಆಗಿರುತ್ತೆ. ಇದು ಯಾಕಾಗುತ್ತೆ ಅಂದರೆ ಬಿಕಾಸ್ ಆ ಸಿಸ್ಟರ್ ವಿಲ್ ಟ್ರಾವೆಲ್ ಇನ್ ಹಾಫ್ ದ ಸ್ಪೀಡ್ ಆಫ್ ಲೈಟ್. ಇವಾಗ ನೀವೆಲ್ಲ ಅನ್ಕೊತೀರಾ ದಿಸ್ ಇಸ್ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ. ಇಲ್ಲ, ಇದು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಇಲ್ಲ. ಯಾಕಂದರೆ ಇಟ್ ಇಸ್ ಅನ್ ಆಕ್ಸಿಲರೇಟೆಡ್ ಫ್ರೇಮ್. ಆಕ್ಸಿಲರೇಟೆಡ್ ಫ್ರೇಮ್ ಆಗಿರೋದ್ರಿಂದ ಇಟ್ ಇಸ್ ಅ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ. ಸೊ ಈಗ ನೀವೆಲ್ಲ ಅನ್ಕೊತೀರಾ ಇಟ್ ಇಸ್ ನಾಟ್ ಪಾಸಿಬಲ್, ಇದು ಬರೀ ಬುಕ್ಸಲ್ಲಿರೋ ಫಾರ್ಮುಲಾಸ್ ಇಕ್ವೇಷನ್ಸ್. ಬಟ್ ನೀವೆಲ್ಲ ರಾಂಗ್. ಯಾಕಂದರೆ ಇದು ಒಂದು USSR ಸೈಂಟಿಸ್ಟ್ ಸರ್ಗೈ ಕ್ರಿಕೆಲಿನ್. He was in a spaceship for 800 days and he has a record of traveling the most time for time travel. ಇವಾಗ ನಿಮಗೆ ಟೈಮ್ ಟ್ರಾವೆಲ್ ಬಗ್ಗೆ ಗೊತ್ತಾಯಿತು. ಬಟ್ ಈ ಟೈಮ್ ಟ್ರಾವೆಲ್ ಅನ್ನೋ ವರ್ಡ್ ಎಲ್ಲಿಂದ ಬಂತು ಅಂತ ಗೊತ್ತಾ? ನೀವು ಬುಕ್ಸ್ ಓದ್ತೀರಾ ಅಂದರೆ ಮೋಸ್ಟ್ ಆಫ್ ಯು ನಿಮ್ಗೆ ಗೊತ್ತಿರುತ್ತೆ. ಬಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ಒಂದು 1895 ಒಂದು ಆಥರ್ ಇದ್ದರು. ಅವ್ರ ಆಥರ್ ಹೆಸರು H.G. ವೆಲ್ಸ್. ಈ H.G. ವೆಲ್ಸ್ ಅನ್ನೋ ಆಥರ್ ಒಂದು ಬುಕ್ ಬರೆದ್ರು. ಆ ಬುಕ್ಕಿನ ಹೆಸರು ಟೈಮ್ ಮಷೀನ್. ಆ ಬುಕ್ಕಲ್ಲಿ ಫಾರ್ ದ ಫಸ್ಟ್ ಟೈಮ್ ಟೈಮ್ ಟ್ರಾವೆಲ್ ಅನ್ನೋ ವರ್ಡ್ ಬಂದಾಗ ಈ ವರ್ಡು ತುಂಬ ಪಾಪ್ಯುಲರೈಸ್ ಆಯಿತು. ಇವಾಗ ಟೈಮ್ ಟ್ರಾವೆಲ್ ಬಗ್ಗೆ ಗೊತ್ತಾಯಿತು. ನೀವೆಲ್ಲ ಅಂದ್ಕೊಂಡಿದ್ದೀರಾ ಈ ಬುಕ್ಕಿಂದಲೇ ನಮಗೆ ಟೈಮ್ ಟ್ರಾವೆಲ್ ಬಗ್ಗೆ ಗೊತ್ತಾಯಿತು. ಬಟ್ ಅಲ್ಲ, ತುಂಬ ಡೆಕೇಡ್ಸ್ ಆ್ಯಂಡ್ ಡೆಕೇಡ್ಸ್ ಬ್ಯಾಕ್ ನಮ್ಮ ಪುರಾಣದ ಮಹಾಭಾರತದಲ್ಲಿ ಇದ್ರ ಟೈಮ್ ಟ್ರಾವೆಲ್ ಬಗ್ಗೆ ಅವ್ರು ಮೆನ್ಷನ್ ಮಾಡಿದ್ದಾರೆ. ಕಗುಗ್ನಿ ಅನ್ನೋ ಒಂದು ರಾಜ ಇದ್ದ. ಅವಳಿಗೆ ರೇವತಿ ಅನ್ನೋ ಒಬ್ಳು ಮಗಳಿದ್ಲು. ಅವಳು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದ್ಲು ಮತ್ತು ಅವ್ಳಿಗೆ ಎಲ್ಲ ವಿಷಯದಲ್ಲೂ ಜ್ಞಾನ ಇತ್ತು. ಅದಕ್ಕೆ ರಾಜಗೆ ಅವಳ ಮಗಳಿಗೆ ಇದೇ ಥರ ಒಂದು ಹುಡುಗರನ್ನ ಕೊಟ್ಟು ಮದುವೆ ಮಾಡಬೇಕಂತ ಇತ್ತು. ರಾಜ ತುಂಬ ಇಡೀ ಭೂಮಿಯಲ್ಲಿ ಹುಡುಕ್ತಾರೆ. ಬಟ್ ಅಷ್ಟು ಹುಡುಕಿದ್ರು ಈ ಥರ ಹುಡುಗ ರಾಜಗೆ ಸಿಗಲ್ಲ. ಆವಾಗ ರಾಜ ಬ್ರಹ್ಮದೇವ್ರ ಹತ್ರ ಸಹಾಯ ಕೇಳಕ್ಕೆ ಹೋಗ್ತಾರೆ. ರಾಜ ಬ್ರಹ್ಮದೇವ್ರ ಹತ್ರ ಹೋದಾಗ ಬ್ರಹ್ಮದೇವರು ಯಾವುದೋ ಒಂದು ಹಾಡು ಕೇಳ್ತಿರ್ತಾರೆ. ರಾಜ ಅದಕ್ಕೆ ಬ್ರಹ್ಮದೇವನ ಹಾಡು ಮುಗ್ದ ಮೇಲೆ ಅವನ ಹತ್ರ ಮಾತಾಡೋಣ ಅಂತ ಕಾಯ್ತಾರೆ. ಆ ಹಾಡು ಮುಗಿಯೋಕ್ಕೆ ಒಂದು 20 ಮಿನಿಟ್ಸ್ ಆಗುತ್ತೆ. 20 ಮಿನಿಟ್ಸ್ ಮುಗಿದ್ಮೇಲೆ ಬ್ರಹ್ಮದೇವ ರಾಜನ ಹತ್ರ ಬಂದಾಗ ರಾಜ ಅವನ ಕಷ್ಟನ ಬ್ರಹ್ಮದೇವರೇ ಹೇಳ್ತಾರೆ. ಬ್ರಹ್ಮದೇವ ಅದನ್ನ ಕೇಳಿಸ್ಕೊಂಡು ನಗ್ತಾ ಹೇಳ್ತಾರೆ, ರಾಜ ಇಲ್ಲಿ ಜಸ್ಟ್ ಒಂದು 20 ಮಿನಿಟ್ಸ್ ಆಗಿರ್ಬೋದು ಟೈಮ್, ಬಟ್ ಭೂಮಿಯಲ್ಲಿ ಆಲ್ರೆಡಿ 11,500 crore years ಕಂಪ್ಲೀಟ್ ಆಗಿದೆ. ಸೊ ನಿನ್ನ ಮಗಳಿಗೆ ಹುಡುಗ ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಇಷ್ಟು ಇಯರ್ಸ್ ಅಂತ ಥಿಂಕ್ ಮಾಡ್ತೀರಾ? ಇಯರ್ಸ್ ಅಂದರೆ ಏನು? 1 ಇಯರಲ್ಲಿ 365 ಡೇಸ್, 1 ಡೇಯಲ್ಲಿ 24 hours, 1 ಅವರಲ್ಲಿ 60 ಮಿನಿಟ್ಸ್, 1 ಮಿನಿಟಲ್ಲಿ 60 ಸೆಕೆಂಡ್. ಇವಾಗ ಸೆಕೆಂಡ್ಸ್ ಅಂದರೆ ಏನು? ಈ ಸೆಕೆಂಡ್ ಇಸ್ ಡಿಫೈನ್ಡ್ ಆಸ್ ದ ಟೈಮ್ ಟೇಕನ್ ಫಾರ್ 9,19,26,31,368 ಥಿಂಗ್ಸ್ ಆಫ್ ಎ ಸೀಶಿಯಮ್ ಆಟಮ್ ಆಫ್ 130. 1 ಸೀಶಿಯಮ್ ಇಸ್ ಈಕ್ವಲ್ ಟು 133 ಆಟಮ್. ಇವಾಗ ಒಂದು ಸೀಶಿಯಮ್ ಆಟಮ್ ನಾವು ಕನ್ಸಿಡರ್ ಮಾಡಿದ್ರೆ ಸೀಶಿಯಮ್ ಆಟಮಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾವಾಗ ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ನ ನಾವು ತೆಗಿಯೋಕ್ಕೆ ಟ್ರೈ ಮಾಡ್ತೀವಿ ಅವಾಗ ಒಂದು ವೇವ್ ಜನ್ರೇಟ್ ಆಗುತ್ತೆ. ಈ ಕೈಂಡ್ ಆಫ್ ವೇವ್ನ ಪ್ರೊಪೊಗೇಷನ್ ಅಂತೀರಿ. ಇಟ್ ಫಾರ್ಮ್ಸ್ ಲೈಕ್ ಎ ಸಿಂಪಲ್ ಪೆಂಡ್ಯುಲಮ್ ಆರ್ ಎ ಕ್ಲಾಕ್. ಇದನ್ನೆಲ್ಲ ಮಷಿನ್ ಮಾಡೋದಲ್ಲಿ ಯೂಸ್ ಮಾಡ್ತಾರೆ. ದಿಸ್ ಸ್ಟಡಿ ಆಫ್ ಟೈಮ್ ಇಸ್ ಕಾಲ್ಡ್ ಆಸ್ ಆರೋಲಜಿ. ಲೆಟ್ಸ್ ಟಾಕ್ ಅಬೌಟ್ ಬಟರ್ಫ್ಲೈ ಎಫೆಕ್ಟ್ now. In a book called The Sound of Thunder written by Bradbury, here he explains about butterfly effect. In that book there are characters called eccles. These characters go back past in time to hunt dinosaurs. ಅವಾಗ ಅವ್ರು ಡೈನೋಸರಸ್ಗೆ ಹುರ್ಕೊಂಡು ಹೋದಾಗ 3 paths ಇರುತ್ತೆ. ಬಟ್ ಅವ್ರಿಗೆ ಆ ಬುಕ್ ಇನ್ಸ್ಟ್ರಕ್ಷನ್ ಪ್ರಕಾರ ಇವಾಗ ಮಿಡಲ್ ಆಗಿರೋ ಪಾತಲ್ಲೇ ಹೋಗಬೇಕು. ಅವ್ರು ಎನಿ 2 sides ಆಫ್ ಪಾತ್ ಹೋಗಂಗಿಲ್ಲ. ಬಿಕಾಸ್ ಅಲ್ಲಿ ಏನಾದರೂ ಚಿಕ್ಕ ಮಿಸ್ಟೇಕ್ ಪಾಸ್ತಲ್ಲಾದರೆ ಅದ್ರ ಹ್ಯೂಜ್ ಪ್ರೈಸು ಫ್ಯೂಚರಲ್ಲಿ ಪೇ ಆಗಬೇಕಾಗುತ್ತೆ. ಹಿಂಗೆ ಅವ್ರಿಗೆ ಎಕ್ಕಲ್ಸ್ ಹುಡ್ಕೊಂಡು ಹೋಗ್ತಿರಾಗ ಸಡನ್ನಾಗಿ ಎಕ್ಕಲ್ಸ್ ಜೊತೆ ಇಬ್ಬರು ಇರ್ತಾರೆ. ಅಲ್ಲಿ ಅವ್ರಿಗೊಂದು ಡೈನೋಸರ್ ಕಾಣುತ್ತೆ. ಆ ಭಯಕ್ಕೆ ಅವನ ಜೊತೆ ಇರೋ ಒಬ್ಬ ಇನ್ನೊಂದು ರೋಡಲ್ಲಿ ಓಡೋಗ್ಬಿಡ್ತಾನೆ. ಸ್ಪೇಸ್ಶಿಪ್ಪಿಗೆ ಟ್ರಾವೆಲ್ ಮಾಡ್ತಾರೆ. ಬಟ್ ಆಮೇಲೆ ಅವ್ರು ಸ್ಪೇಸ್ಶಿಪ್ಪಿಗೆ ರಿಯಲೈಸ್ ಮಾಡ್ತಾರೆ ಅವನು ಈ ಹರಿಬರಿಯಲ್ಲಿ ಓಡ್ತಾ ಇರುವಾಗ ಒಂದು ಬಟರ್ಫ್ಲೈನ ಸಾಯಿಸಿರ್ತಾನೆ. ಅದೇ ನಾನು ಹೇಳಿದ್ನಲ್ಲ, ಆ ಪಾಸ್ಟಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಫ್ಯೂಚರಲ್ಲಿ ಅವರು ಹ್ಯೂಜ್ ಪ್ರೈಸ್ ಪೇ ಮಾಡಬೇಕಾಗುತ್ತೆ. ಅವ್ರು ಫ್ಯೂಚರಿಗೆ ಬಂದು ನೋಡಿದಾಗ ಅಲ್ಲಿ ಅಮೇರಿಕನ್ ಪ್ರೆಸಿಡೆಂಟ್ ಸತ್ತೋಗಿರ್ತಾರೆ. ಇಂಗ್ಲೀಷ್ ಅನ್ನೋ ಲ್ಯಾಂಗ್ವೇಜೇ ಇರಲ್ಲ, ಇಂಗ್ಲೀಷ್ ಚೇಂಜ್ ಆಗಿರುತ್ತೆ. ಇದೇ ಥರ ದೊಡ್ಡ ದೊಡ್ಡ ಸಿಚುವೇಶನ್ಸ್ ನಡೆದಿರುತ್ತೆ. ಆವಾಗ ಗೊತ್ತಾಗುತ್ತೆ ಒಂದು ಬಟರ್ಫ್ಲೈ ಡೆತ್ ಇದೆಲ್ಲ ರೀಸನ್ ಆಗಿರುತ್ತೆ. ಓಕೆ ಗೈಸ್, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇದೇ ಥರ ಕಾನ್ಸೆಪ್ಟ್ಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸಿ ನೀವು ರಿಲೇಟ್ ಮಾಡ್ತೀರಾ, ನೋಡಬೇಕು ಅಂತ ಅನಿಸ್ತಿದ್ರೆ ನನಗೆ ಇನ್ನೂ ಟಾಪಿಕ್ ಸಜೆಷನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಇನ್ನು ಮುಂದೆ ಈ ಚಾನಲಲ್ಲಿ ಬರ್ತಾ ಇರುತ್ತೆ.
So also don't forget to click on the bell icon to get further notifications. Thank you.